ಭಾರತದ ವಿರುದ್ಧ ಯುದ್ಧ ಮಾಡ್ತೀವಿ, ಅಣ್ವಸ್ತ್ರ ಪ್ರಯೋಗ ಮಾಡಿಬಿಡ್ತೀವಿ, ರಕ್ತ ಹರಿಸ್ಬಿಡ್ತೀವಿ ಅಂತೆಲ್ಲ ಬಡಾಯಿ ಕೊಚ್ಕೋತಾ ಇದ್ದ ಪಾಕಿಸ್ತಾನ ಏಕಾಏಕಿ ಅವರಿವರ ಕೈ ಹಿಡಿದು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿಸ್ಕೊಂಡಿದ್ದು ಯಾಕೆ ಅನ್ನೋದಕ್ಕೆ 2-3 ನಿಜವಾದ ಕಾರಣಗಳಿದೆ, ಬಲವಾದ ಕಾರಣ. ಅದೇನು ಅಂತ ಈ ರಿಪೋರ್ಟ್ನಲ್ಲಿ ನೋಡಿ. ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ. ಪ್ರತಿಕಾರದ ಸಮರದಲ್ಲಿ ಕದನ ವಿರಾಮ ಆಗಿದ್ದೇಕೆ? ಭಾರತ ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದೇಕೆ? ಪೆಹಲ್ಗಾಮ್ನ ಅಟ್ಯಾಕ್ ಬಳಿಕ ನಮ್ಮ ತಂಟೆಗೆ ಬಂದ್ರೆ ಸರಿ ಇರಲ್ಲ ಅಂತ ಬೆದರಿಕೆ ಹಾಕಿದ್ದ ಪಾಕ್ ನೆಲದೊಳಗೆ ನುಗ್ಗಿ ಉಗ್ರರ ಸದೆ ಬಡಿದ ಭಾರತದ ಹೊಡೆತಕ್ಕೆ ತತ್ತರಿಸಿ ಹೋಗಿತ್ತು ಪಾಕ್. ಯಾವಾಗ ನಾಗರಿಕರ ಗುರಿಯಾಗಿಸಿ ದಾಳಿ ನಡೆಸಿತು, ಭಾರತ ಸರಿಯಾಗಿ ಬುದ್ಧಿ ಕಲಿಸಿತು. ಡ್ರೋನ್ ದಾಳಿ, ಏರ್ಬೇಸ್ಗಳ ಧ್ವಂಸ ಬಳಿಕ ಪಾಪಿ ಪಾಕಿಸ್ತಾನ ಸಂಧಾನ ನಡೆಸುವಂತೆ ದೊಡ್ಡಣ್ಣ ಅಮೆರಿಕಾದ ಬಳಿ ಸಂಧಾನ ಮಾಡಿಸುವಂತೆ ಭಿಕ್ಷೆ ಬೇಡಿತ್ತು. ಅಸಲಿಗೆ ಕದನ ವಿರಾಮ ಪ್ರಸ್ತಾಪಿಸಲು IMFನಿಂದ ಸಾಲಕ್ಕಾಗಿ ಬೇಡಿದ ಭಿಕ್ಷೆಯೇ ಕಾರಣ ಅನ್ನೋದು ಜಗಜ್ಜಾಹೀರಾಗಿದೆ. ಭಾರತದಿಂದ ಯುದ್ಧ ಮತ್ತು ದಿಗ್ಬಂಧನದಿಂದ ಕಂಗಾಲಾದ ಪಾಕ್ ಹಣಕ್ಕಾಗಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಆರ್ಥಿಕ ನೆರವಿಗಾಗಿ ಪಾಕಿಸ್ತಾನ ಮೊರೆ ಇಡಿತು. ಭಾರತದ ವಿರೋಧದ ನಡುವೆಯೂ IMF ಪಾಕಿಸ್ತಾನಕ್ಕೆ 19,000 ಕೋಟಿ ರೂಪಾಯಿಯ ಸಾಲದ ಅವಶ್ಯಕತೆಯಿಂದಾಗಿ ಅಮೆರಿಕದ ತಾಕೀತಿಗೆ ಒಪ್ಪಿ ಪಾಕಿಸ್ತಾನ ಕದನ ವಿರಾಮಕ್ಕೆ ಎಸ್ ಅಂದಿದೆ. ಅಮೆರಿಕ ಪಾಕ್ಗೆ ಸಾಲ ಬಿಡುಗಡೆ ಮಾಡಬೇಕು ಅಂದ್ರೆ ಕದನ ವಿರಾಮ ಮಾಡಿಕೊಳ್ಳಬೇಕು ಅಂತ ಷರತ್ತು ವಿಧಿಸಿತ್ತು. ಪಾಕ್ನ DGMO ಕದನ ವಿರಾಮದ ಪ್ರಸ್ತಾಪಕ್ಕೆ ಭಾರತದ DGMO ಕೂಡ ಒಪ್ಪಿಕೊಂಡಿತ್ತು. ಇಷ್ಟೇ ಅಲ್ಲದೆ ಪಾಕಿಸ್ತಾನ ಭಾರತದ ಮಿಲಿಟರಿ ಪವರ್ಗೆ ಪಾಪರಾಗಿ ಹೋಗಿದೆ. ತನ್ನ ಮಿಲಿಟರಿ ಶಕ್ತಿಯನ್ನ ಕಳೆದುಕೊಳ್ತಿರುವ ಭೀತಿಯಲ್ಲಿ ಪಾಕಿಸ್ತಾನ ಕದನ ವಿರಾಮಕ್ಕೆ ಮುಂದಾಗಿದೆ. ಯುದ್ಧ ವಿರಾಮಕ್ಕೆ ಪಾಕ್ ಅಂಗಲಾಚಿದ್ದೇಕೆ? ಪಾಕಿಸ್ತಾನದ 8 ಪ್ರಮುಖ ಸೇನಾ ನೆಲೆ ಉಡಿಸ್, ರಫೀಕಿ, ಮುರಿದ್, ಸುಕೂರ್ ಸೇನಾ ನೆಲೆ ನಿರ್ನಾಮ. ಭಾರತದ ಮಿಸೈಲ್ ದಾಳಿಗೆ ಮಿಲಿಟರಿ ಬೇಸ್ ಭಸ್ಮ. ಮುಖ್ಯ ಸೇನಾ ನೆಲೆ ಕಳೆದುಕೊಂಡ ಪಾಕ್ ಕಂಗಾಲು. ಭಾರತದ ರಣದಾಳಿಗೆ ಗಡಗಡ ನಡುಗಿದ ಪಾಕಿಸ್ತಾನ. ಕದನ ವಿರಾಮ ಸಂಧಾನಕ್ಕೆ ಮುಂದಾದ ಪಾಕಿಸ್ತಾನ. ಅಮೆರಿಕ ಮಧ್ಯಸ್ಥಿಕೆಗೆ ಅಂಗಲಾಚಿದ್ದ ಪಾಕಿಸ್ತಾನ ಕದನ ವಿರಾಮಕ್ಕೆ ಮುಂದಾಗಿದೆ ಎನ್ನಲಾಗ್ತಿದೆ. ಇನ್ನು ಭಾರತದ ಪ್ರತಿಕಾರದ ಮುಂದೆ ಮಂಡಿಯೂರಿದ್ದ ಪಾಕಿಸ್ತಾನದ ಕದನ ವಿರಾಮಕ್ಕೆ ಪ್ರಧಾನಿ ಮೋದಿ ಸರ್ಕಾರ ಒಪ್ಪಿಗೆ ಸೂಚಿಸಿದ್ದಕ್ಕೆ ರಕ್ಷಣಾ ತಜ್ಞರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಭಾರತದ ಅನೇಕ ರಕ್ಷಣಾ ತಜ್ಞರು ಹಾಗೂ ದೇಶದ ನಾಗರಿಕರು ಕದನ ವಿರಾಮಕ್ಕೆ ಭಾರತ ಒಪ್ಪಬಾರದಿತ್ತು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಕದನ ವಿರಾಮಕ್ಕೆ ಭಾರತ ಒಪ್ಪಿದ್ದೇಕೆ? ಜಾಗತಿಕವಾಗಿ ಭಾರತ ಶಾಂತಿಪ್ರಿಯ ರಾಷ್ಟ್ರ ಎಂದು ತೋರಿಸಲು, ಭಾರತದ ನಡೆ ಬಗ್ಗೆ ವಿಶ್ವ ಮಟ್ಟದಲ್ಲಿ ಟೀಕೆ ಬರದಂತೆ ಕಾಪಾಡುವುದು, ಕೇವಲ ಉಗ್ರ ನೆಲೆ, ಸೇನಾ ನೆಲೆ ಹಾನಿಗೆ ಮಾತ್ರ ಪ್ರತಿದಾಳಿ ಅಂತ ತೋರಿಸುವುದು, ವಿಶ್ವದ ದೊಡ್ಡಣ್ಣ ಅಮೆರಿಕದ ಮಾತಿಗೆ ಬೆಲೆ ಕೊಟ್ಟಿರುವುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಬಗ್ಗೆ ನಂಬಿಕೆ ಕಳೆದುಕೊಳ್ಳದಂತೆ ಮಾಡುವುದು ಎಂಬ ಕಾರಣಕ್ಕೆ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಲಾಗಿದೆ. ಒಟ್ನಲ್ಲಿ ಪಾಪಿ ಪಾಕ್ ಕದನ ವಿರಾಮ ಉಲ್ಲಂಘಿಸಿ ಭಾರತದ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ನಡೆಸಿದೆ. ಇಂಥ ಹೊತ್ತಲ್ಲಿ ಪಾಕ್ನ ಕುತಂತ್ರಿ ಬುದ್ಧಿಗೆ ಭಾರತ ಸರಿಯಾಗಿ ಬುದ್ಧಿ ಕಲಿಸಬೇಕೆ ಹೊರತು ಕದನ ವಿರಾಮಕ್ಕೆ ಒಪ್ಪಿಕೊಳ್ಳಬಾರದಿತ್ತು ಅನ್ನೋದು ಬಹುತೇಕ ಭಾರತೀಯರ ಅಭಿಪ್ರಾಯವಾಗಿದೆ. ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ, ಬೆಂಗಳೂರು.